ಸಾಕು, ನನ್ ಕೈಗಳನ್ನ ಜೀಬು. ಇಲ್ಲ ಇಲ್ಲ, ಕಟ್ಕೊಂಡು ಹೊರಟೋಗ್ತೀನಿ. ಇವಾಗ ನಾನು ಏನ್ ಹೇಳ್ದೆ ಕೇಶವ? ಅವಳಷ್ಟು ಫೀಲ್ ಆಗ್ತಾ ಇದ್ದಾಳೆ. ಕೇಶವ, ಕೇಳ್ತಾ ಇರೋದು ನಿನ್ನೆ. ಮಧ್ಯದಲ್ಲಿ ಮಾತಾಡ್ಬೇಡಿ ಅಂದ್ರಿ, ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂದ್ರಿ. ಇವಾಗ ಮಾತಾಡ್ ಸಾಯಿ. ಒಂದು ಹನಿ ಕಣ್ಣೀರ್ ಹಾಕಿದ್ರು ಅದು ವಿಶ್ವಕ್ಕೆ ಅನರ್ಥ. ಹೆಣ್ಣು ಮಕ್ಕಳನ್ನ ಗೌರವಿಸ್ತಾ ಇರೋನು ಈ ಭೂಮಿಗೆ ಭಾರ ಸರ್. ಪಾತಿವ್ರತ್ಯ ಅಂದ್ರೆ ಸೀರೆ ಕಟ್ಟಿರೋ ಸ್ತ್ರೀ ಅಲ್ಲ ಸರ್, ಅದೊಂದು ಶಕ್ತಿ. ಆ ಹೃದಯಕ್ಕೆ ನೋವು ಕೊಡ್ಬೇಡಿ ಸರ್, ಅದು ನಿಮ್ಗೆ ಒಳ್ಳೇದಲ್ಲ. ನಾನು ಏನ್ ಕೇಳ್ದೆ, ನೀನ್ ಏನ್ ಹೇಳ್ತಾ ಇದ್ಯಾ? ನಿನ್ಗೂ ಅವಳಿಗೂ ಸರಿಯಾಗಿ ಮಾತಾಡಕ್ ಬರಲ್ವಾ? ಚಿಕ್ಕ ವಯಸ್ಸಲ್ಲಿ ಏನ್ ತಿಂದು ಬೆಳೆದ್ರು ನೀವು? ಓವರ್ ಆಕ್ಷನ್ ಮನೇಲಿ ಇಟ್ಕೊಂಡು ಬೆಳೆದಿದ್ದೀರಾ. ಹೇಳಲಿಲ್ಲ ಅಂದ್ರೆ ಹೇಳು ಅಂತೀರಾ, ಹೇಳಿದ್ರೆ ಓವರ್ ಆಕ್ಷನ್ ಅಂತೀರಾ. ಏನೇ ಆದ್ರೂ ಈ ಮಧ್ಯೆ ನಿಮ್ ಕೋಪ ತುಂಬಾ ಜಾಸ್ತಿ ಆಗೋಗಿದೆ. ನನಗನ್ಸೋ ಹಾಗೆ ಒಂದು ಸಾರಿ ನೀವು ಗ್ಯಾರೇಜ್ಗೆ ಹೋಗಿ ಬರ್ಬೇಕು ಸರ್, ತಪ್ಪಲ್ಲ. ಹಾ, ಜಾನಕಿ, ಕತ್ತಿ ಕೊಡು ಜಾನಕಿ. ಲೇ, ಯಾರಿಗೋ ಕೋಪ ಜಾಸ್ತಿ ಆಗಿರೋದು? ಏನೋ ಮುಚ್ಚಿಟ್ಟು ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ನನಗೆ ಅರ್ಥ ಆಯ್ತು. ತಿಳ್ಕೊಳ್ಳೋವರೆಗೂ ನಾನು ಸುಮ್ಮನೆ ಬಿಡಲ್ಲ. ಚಾಣಕ್ಯ ನಾನು. ಹಾ, ಏನಾದ್ರೂ ಆಧಾರ ಕಾಣಿಸ್ತಾ ದಿವ್ಯಾ? ಇಲ್ಲ ಅಣ್ಣ. ನಮ್ಮನ್ನ ಚಾಣಕ್ಯ ಸರ್ ಫಾಲೋ ಮಾಡ್ತಾ ಇದ್ದಾರೆ ಸರ್, ಅದಕ್ಕೆ ಸರಿಯಾಗಿ ಹುಡ್ಕೋದಕ್ಕಾಗ್ಲಿಲ್ಲ. ಅವನ್ಗೆ ಹೇಗೆ ಡೌಟ್ ಬಂತು? ನಮ್ಮ ಮಾತುಗಳನ್ನ ಕದ್ದು ಕೇಳಿಸ್ಕೊಂಡ್ರಂತೆ ಅಣ್ಣ. ಛೇ, ನಾವು ಕೇರ್ಫುಲ್ ಆಗಿರ್ಬೇಕಿತ್ತು. ಅವ್ರಿನ್ನೂ ಕೇರ್ಫುಲ್ ಆಗಿದ್ದಾರೆ ಸರ್. ನಾವೇನೋ ಮುಚ್ಚಿಡ್ತಾ ಇದೀವಿ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರೇನೋ ಮುಚ್ಚಿಡ್ತಾ ಇದ್ದಾರಮ್ಮ. ಅದೇನು ಅಂತ ತಿಳ್ಕೋಬೇಕು. ನನ್ಗೂ ಅದೇ ಅನುಮಾನ ಇದೆ ಅಣ್ಣ. ಅವ್ರು ಯಾವ್ದನ್ನು ಹೇಳ್ತಿಲ್ಲ. ಅವ್ರು ಹೇಳಿಲ್ಲ ಅಂದ್ರೆ ನಮಗ್ ತಿಳ್ಕೊಳಕ್ ಆಗಲ್ವಾ? ಅದೇನು ಅಂತ ಕಂಡು ಹಿಡಿಯೋಣ. ಅವ್ರೇನ್ ಮುಚ್ಚಿಡ್ತಿದ್ದಾರೆ? ಈ ವಿಷಯನ ನಾವು ಮುಚ್ಚಿಡೋದಕ್ಕಾಗಲ್ಲ ಅಜ್ಜಿ. ಮನೇಲಿರೋ ಹಾವು ಯಾರಿಗಾದ್ರೂ ಒಬ್ರು ಕಾಣಿಸುತ್ತೆ. ಆ ಅಪಾಯ ಆಗೋಕ್ ಮುಂಚೆ ಪರಿಹಾರ ಸಿಗ್ಬೇಕು ಕಲ್ಪನಾ. ಅಮ್ಮನವರು ದಾರಿ ತೋರಿಸ್ಬೇಕು, ಶಾಪ ವಿಮೋಚನೆನ ಕಲ್ಪಿಸ್ಬೇಕು. ನಿತ್ಯ ಹುಚ್ಚುತನ ಅಲ್ವಾ? ಹಗಲೇ ಏನು ಕಾಣಿಸ್ತಿಲ್ಲ, ರಾತ್ರಿ ಕತ್ಲಲ್ಲಿ ಏನ್ ಕಾಣಿಸುತ್ತೆ ಚಂದ್ರಿಕಾ? ತಲೆ ಕೆಟ್ಟಿದ್ಯೋ ಹುಚ್ಚೋ, ಅವಳು ಏನಾದ್ರೂ ಅನ್ಕೊಂಡ್ರೆ ಅವಳು ಅದನ್ನ ಅಲ್ಲಿಗೆ ಬಿಡೋದಿಲ್ವಲ್ಲ. ಯಾವ್ದೋ ಒಂದ್ ರೀತಿಲಿ ರಾತ್ರಿ ಬಂದು ಹುಡ್ಕೋಣ. ಏನಂತಿದ್ಯಾ? ರಾತ್ರಿ ದೇವಸ್ಥಾನಕ್ಕೆ ಬಂದು ಹುಡ್ಕೊಂಡ್ವಾ? ಹೌದು ಅಣ್ಣ, ನಮ್ಗೆ ಈಗಿರೋದು ಅದೊಂದೇ ದಾರಿ. ಆದ್ರೆ ಚಾಣಕ್ಯ ಸರ್ ನಮ್ಮನ್ನ ಫಾಲೋ ಮಾಡ್ತಾ ಇದಾರಲ್ವಾ ದಿವ್ಯಮ್ಮ? ಹೇಗಾದ್ರೂ ಮಾಡಿ ಅವ್ರ ಕಣ್ ತಪ್ಸಿ ಬರ್ಬೇಕು. ನಾವು 3 ಜನ ಒಟ್ಟಿಗೆ ಬಂದ್ರೆ ಅವ್ರಿಗೆ ಅನುಮಾನ ಬರುತ್ತೇನೋ. ನಾನು ಒಬ್ನೇ ಬಂದು ಹುಡುಕ್ತೀನಮ್ಮ. ಬೇಡ ಅಣ್ಣ, ನೀನು ಅದಕ್ಕೆ ಪಕ್ಕದಲ್ಲೇ ಇರ್ಬೇಕು. ಅವಳಿಗೆ ಅಪಾಯ ಆಗದಿರೋ ಹಾಗೆ ನೋಡ್ಕೋಬೇಕು. ಅಪಾಯ ಶಶಿ ಅಮ್ಮನ್ಗಲ್ಲಮ್ಮ, ನಿಮ್ಗೆ. ನಿಮ್ಮನ್ನೇ ಜೊತೆಗಿದ್ದು ಕಾಪಾಡ್ಕೋಬೇಕು. ರಾತ್ರಿ ನಾನು ಕೇಶವ ಬಂದು ಹುಡುಕ್ತೀವಿ. ಬೆಳಗ್ಗೆ ಅಷ್ಟರಲ್ಲಿ ಹೇಗಾದ್ರೂ ಸಿಗತ್ತೆ. ಹೋಗ್ಲಿ, ನಾಳೆ ಎಲ್ರನ್ನೂ ನಮ್ಮ ಹೊಲಕ್ಕೆ ಕಳಿಸಿ ನಾವಿಲ್ಲಿಗೆ ಬರೋಣವಾ? ಬೇಡ ಅಣ್ಣ, ನಮಗಷ್ಟ ಟೈಮ್ ಇಲ್ಲ. ಇವತ್ತು ರಾತ್ರಿನೇ ಹುಡುಕ್ಬೇಕು. ಶಾಪ ವಿಮೋಚನೆ ಗೊತ್ತಾಗ್ಬೇಕು. ದಿವ್ಯಮ್ಮ ಹೇಳಿದ್ ಕರೆಕ್ಟ್ ಸರ್. ನಾವು ಬೇಗ ಹುಡುಕ್ಬೇಕು. ದಿವ್ಯಮ್ಮನ ಬಗ್ಗೆ ನೀವೇನು ಭಯ ಪಡ್ಬೇಡಿ, ನಾನ್ ಜೊತೆಗಿರ್ತೀನಲ್ವಾ? ನೀನು ಅದ್ಕೆನ ಹುಷಾರಾಗಿ ನೋಡ್ಕೋಬೇಕು. ಅವಳ ಪಕ್ಕದಲ್ಲೇ ಇರ್ಬೇಕು ಅಣ್ಣ. ಆಲ್ರೆಡಿ ಅವಳ ಮೂಡ್ ಆಫ್ ಆಗಿದೆ. ನೀನೇ ಕೇರ್ ತಗೋಬೇಕು. ಯಾಕೆ ನೀವೇನು ಆಲೋಚನೆ ಮಾಡೋದು? ನಾವು ಯೋಚನೆ ಮಾಡಬಾರ್ದಾ? ಯಾಕೆ ನಾವು ದೇವಸ್ಥಾನಕ್ಕೆ ಗುಪ್ತ ನಿಧಿಗೋಸ್ಕರ ಹೋಗ್ತಿದೀವಿ ಅಂದ್ಕೋತಿದ್ದೀರಾ ಏನು? ಟಂಗ್ ಸ್ಲಿಪ್ ಆಗ್ಬೇಡಿ. ಏನೋ ಕುಟುಂಬಕ್ಕೋಸ್ಕರ ಕಷ್ಟಪಡ್ಬೇಕು ಅಂದ್ಕೋತಿದೀವಿ, ಅದೇನಾದ್ರೂ ತಪ್ಪಾ? ದೇವಸ್ಥಾನಕ್ಕೆ ಹೋಗಿ ನಿದ್ರೆ ಮಾಡೋದು ಕೂಡ ಕಷ್ಟನೇನಾ?
AC ರೂಮಲ್ಲಿ ಮೆತ್ತಗಿರೋ ಹಾಸಿಗೆ ಮೇಲೆ ಮಲ್ಕೋತಿದ್ವಿ. ಬರೀ ನೆಲದ ಮೇಲೆ ಮಲ್ಕೊಳ್ಳೋದು, ಸೊಳ್ಳೆ ಹತ್ರ ಕಚ್ಚಿಸ್ಕೊಳ್ಳೋದು ಕಷ್ಟನೇ ಅಲ್ವಾ ಕೇಶವ? ಅಷ್ಟೊಂದ್ ಕಷ್ಟನ ನಿಮ್ಗೆ ಯಾರು ಪಡೋ ಕೇಳಿದ್ದು? ಏನ್ರಿ ಅಲ್ಲ, ಯಾರು ಹೇಳಿದ್ದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂದ್ಕೋತಿದ್ದೀರಾ? ನಾವೇ ಹೋಗ್ತಿದೀವಿ, ನಮ್ಗೆ ಯಾರು ಹೇಳಿಲ್ಲ. ಮತ್ತೆ ಈ ಊರಿಗೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಬಂದಾಗ್ಲೇ ಹರಕೆ ತೀರ್ಸ್ಕೋಬೇಕಲ್ವಾ? ನಿಮ್ಮ ಹತ್ರ ಒಂದು ಮಾತು ಹೇಳ್ಬೇಕು ಅಂತ ಹೇಳ್ತಿದೀವಿ ಅಷ್ಟೇ. ಸರಿ ಹೋಗಿ, ಈ ರೀತಿನಾದ್ರೂ ಆ ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ರೆ ಅಷ್ಟೇ ಸಾಕು. ಅಜ್ಜಿ, ನಾನ್ ಕೂಡ ಅಜ್ಜಿ ತಾತನ್ ಜೊತೆ ದೇವಸ್ಥಾನಕ್ಕೆ ಹೋಗ್ ಬರ್ತೀನಿ. ನೀನ್ ಯಾಕಮ್ಮ? ನಾನ್ ಕೂಡ ದೇವಸ್ಥಾನದಲ್ಲೇ ನಿದ್ರೆ ಮಾಡ್ತೀನಿ. ದಿವ್ಯಾ ಬರ್ತೀನಿ ಅಂತಿದ್ದಾಳೆ ಚಂದ್ರಿಕಾ, ನಿತ್ಯ ಕೂಡ ಬರ್ತಾಳಲ್ವಾ? ದಿವ್ಯಾಗೆ ಬೇಡ ಅಂತ ಹೇಳೋಣ. ಅಲ್ಲ, ನೀನ್ ಯಾಕಮ್ಮ? ವಯಸ್ಸಲ್ಲಿರೋ ಹುಡ್ಗಿ ದೇವಸ್ಥಾನದಲ್ಲಿ ಯಾರ್ಯಾರು ಇರ್ತಾರೋ? ನೀವ್ ಇದೀರಲ್ವಾ ಅಜ್ಜಿ, ನನಗ್ಯಾಕ್ ಭಯ? ಇವ್ರ್ ನೋಡಿ ನೀನ್ ಭಯ ಪಡ್ಬೇಕು. ಇವ್ರಿಗೆ ನಾವು ಹೇಗ್ ಕಾಣಿಸ್ತಿದ್ದೀವಿ ಚಂದ್ರಿಕಾ? ಆ ರಹಸ್ಯ ಏನು ಅಂತ ತಿಳ್ಕೊಂಡ್ಮೇಲೆ ಇವ್ರ ವಿಷಯ ನೋಡ್ಕೊಳ್ಳೋಣ. ದಿವ್ಯಮ್ಮನ್ ಜೊತೆ ನಾನು ಹೋಗ್ತೀನಿ ಬಿಡಿ. ನಿನಗ್ಯಾಕೆ ತೊಂದರೆ ಕೇಶವ, ನಾನು ಹೋಗ್ತೀನಿ. ಖಂಡಿತವಾಗ್ಲೂ ಇವ್ರ ದೇವಸ್ಥಾನದಲ್ಲಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ, ಅದೇನು ಅಂತ ತಿಳ್ಕೋಬೇಕು. ಅವರು ಇವರು ಯಾಕೆ, ತಾಳಿ ಕಟ್ಟಿರೋ ಪಾಪಕ್ಕೆ ಅವಳ ಜೊತೆ ನಾನೇ ಹೋಗ್ತೀನಿ.